ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ 19/1/2026ಕ್ಕೆ ಸೆಕೆಂಡ್ PUC ಹಿಸ್ಟ್ರಿಯಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ 2 ನಡೀತಾ ಇದೆ. ಸೊ ಅದಕ್ಕಾಗಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ಕೊಡ್ತೀನಿ. ಸೊ ಖಂಡಿತವಾಗಿ ರಿಪೀಟ್ ಆಗ್ತದೆ. ಪಾಸ್ ಆಗ್ತಕ್ಕಂಥ ಪ್ರಶ್ನೆ ಅಂಕಗಳಾದರೂ ನೀವು ಪಡಿತೀರಿ ಅಂತ ಹೇಳ್ತಾ ಇದೇ ಥರದ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ವಿಡಿಯೋಗಳು ಬರ್ತವೆ. ದಯಮಾಡಿ ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಕಮೆಂಟ್ ಪಕ್ಕ ಹೈಪನ್ನು ಒತ್ತಿ ಅಂತ ಹೇಳ್ತಾ ಸೊ ಫಸ್ಟ್ ಇತ್ತು ಚೋಳರ ಗ್ರಾಮಾಡಳಿತ ತಿಳಿಸೋ ಶಾಸನ ಯಾವುದು ಅಂತ ಕೇಳಿದರು. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಉತ್ತರ ಮೇರೂರು ಶಾಸನ ಅನ್ನೋದು ಸರಿ ಇದೆ. ನೆಕ್ಸ್ಟ್ ಒನ್, ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ. ಈ ಹೇಳಿಕೆ ಕೊಟ್ಟಿದ್ದವರು ಯಾರು ಅಂತ ಕೇಳಿದರು. ಇತಿಹಾಸ ತಜ್ಞ VA ಸ್ಮಿತ್. ಇನ್ನು ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗಾ ಇಸ್ ದ ರೈಟ್ ಆನ್ಸರ್. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪು ಅಂತ ಕೇಳಿದರು. ಅದು ಮಂಗಳೂರು ಒಪ್ಪಂದದಿಂದ ಕೊನೆಗೊಂಡಿತು ಅನ್ನೋದು ತಪ್ಪಿದೆ. ಸೊ ಬಾಕಿ ಎಲ್ಲ ಏನಾಗಿದ್ದಾವಪ್ಪ ಅಂದರೆ ರೈಟ್ ಇದ್ದಾವೆ. ಇನ್ನು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ಪಡೆಯಲು ಕಾರಣವಾದ ಘಟನೆ ಯಾವುದು ಅಂತ ಕೇಳಿದರೆ ಚೌರಿ ಚೌರ ಘಟನೆ ಇಸ್ ದಿ ರೈಟ್ ಆನ್ಸರ್. ಬಿಟ್ಟ ಸ್ಥಳ ಇದ್ದಾವೆ. ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಖೇಟ. ಗುರುಗ್ರಂಥ ಸಾಹೇಬ ಡ್ಯಾಶ್ ಲಿಪಿಯಲ್ಲಿದೆ ಗುರುಮುಖಿ. ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಇಸ್ ದಿ ರೈಟ್ ಆನ್ಸರ್. ಇನ್ನು ಗಂಗಾಧರ ರಾವ್ ದೇಶಪಾಂಡೆ ಅವರನ್ನೇ ಕರ್ನಾಟಕದ ಕೇಸರಿ ಅಂತ ಕರೆಯೋದು. ಇನ್ನು ಹೊಂದಿಸಿ ಬರೆದಿದ್ದೀವಿ. ಕಾಕುತ್ಸವರ್ಮ ಹಲ್ಮಿಡಿ ಶಾಸನ, 1ನೇ ಕೃಷ್ಣ ಕೈಲಾಸನಾಥ ದೇವಾಲಯ, ಶಾಜಹಾನ್ ತಾಜ್ ಮಹಲ, ಮಧ್ವಾಚಾರ್ಯ ಅಷ್ಟಮಠಗಳು, ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಹೇಳಿಕೆಯನ್ನು ಕೊಟ್ಟರು. 1 ಮಾರ್ಕರ್ ಕ್ವಶನ್. ಮೆಹೆಂಜೋದಾರೋ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ. ಕನಿಷ್ಕ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು? ಅಶ್ವಘೋಷ. ಅಲ್ಬೇರುನಿಯ ಪ್ರಸಿದ್ಧ ಕೃತಿ ಕೇಳಿದ್ದಾರೆ ಕಿತಾಬ್ ಉಲ್ ಹಿಂದ್. ಇನ್ನು ರಾಮಾನುಜಾಚಾರ್ಯರ ಸಿದ್ಧಾಂತ ಕೇಳಿದರು ವಿಶಿಷ್ಟಾದ್ವೈತ. ಇನ್ನು ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು ಅಂತ ಕೇಳಿದರು. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಡಕನ್ನು ಉಂಟು ಮಾಡೋ ಉದ್ದೇಶದಿಂದ ಬ್ರಿಟಿಷರು ಒಡೆದು ಆಳೋ ನೀತಿಯನ್ನು ಅನುಸರಿಸಿದ್ದ ಕಾರಣ ಅಂತ ಬರೆದ್ರೆ ಸಾಕು. 2 ಮಾರ್ಕರ್ ಕ್ವಶನ್. ಎಸ್, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ 2 ಕಣಿವೆ ಖೈಬರ್ ಕಣಿವೆ ಮತ್ತು ಬೋಲಾನ್ ಕಣಿವೆ. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳೆಂದರೇನು ಅಂತ ಕೇಳಿದ್ದಾರೆ. ಎಸ್, ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳಂತ ಕರಿತೀವಿ. ಇದು ಉತ್ಖನನ ಕಾಲದಲ್ಲಿ ದೊರೆತ ಮಾನವ ನಿರ್ಮಿತ ವಸ್ತು ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳನ್ನು ಒಳಗೊಂಡಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಮೆಸೊಲಿಥಿಕ್ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಎಸ್, ಮೆಸೊಲಿಥಿಕ್ ಪದ ಗ್ರೀಕ್ ಭಾಷೆಯ ಮೆಸೊ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಸಿಲಿ, ಅಂದರೆ ಮಧ್ಯಶಿಲಾಯುಗ ಅಂತ ಇದರ ಅರ್ಥ ಬರ್ತದೆ. ಇನ್ನು ಸಿಂಧು ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳನ್ನು ಕೊಡಿ ಅಂತ ಕೇಳಿದರು. ಸೊ ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಬರ್ತದೆ. ಆಮೇಲೆ ಆರ್ಯರ ಆಕ್ರಮಣ ಬರ್ತದೆ. ನೆಕ್ಸ್ಟ್ ಅರಣ್ಯಗಳ ನಾಶ ಬರ್ತದೆ. ಪ್ರವಾಹಗಳು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಮೌರ್ಯ ಸಂತತಿಯ ಇತಿಹಾಸವನ್ನು ತಿಳಿಲಿಕ್ಕೆ ಸಹಾಯ ಮಾಡುವ 2 ಆಧಾರಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಸ್ತಾನಿಸನ ಇಂಡಿಕಾ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಅಶೋಕನ ಶಾಸನಗಳು ಇಸ್ ದಿ ರೈಟ್ ಆನ್ಸರ್. ಇನ್ನು ಚಾಲುಕ್ಯರ 2 ಪ್ರಮುಖ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳನ್ನು ಕೇಳಿದರು. ಅದು ಬಂದುಬಿಟ್ಟು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ಮತ್ತು ಕಲ್ಯಾಣ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಶಿವಾಜಿ ಸಂಗ್ರಹ ಮಾಡ್ತಕ್ಕಂಥ 2 ಮುಖ್ಯ ತೆರಿಗೆಗಳು ಯಾವುವು ಅಂತ ಕೇಳಿದರು. ಅದು ಸರ್ದೇಶ್ಮುಖಿ ತೆರಿಗೆ ಮತ್ತು ಚೌತ ತೆರಿಗೆ ಅಂತಕ್ಕಂಥದ್ದು ಬರೀಬೇಕು. ಇನ್ನು ಚಿಕ್ಕದೇವರಾಜ ಒಡೆಯರ ಕಾಲದ 2 ಬಿರುದುಗಳನ್ನು ಕೇಳಿದ್ದಾರೆ. ಸೊ ಕರ್ನಾಟಕ ಚಕ್ರವರ್ತಿ ನವಕೋಟಿ ನಾರಾಯಣ, ಮಹಾರಾಷ್ಟ್ರ ಭೂಪಾಲ ಜಾಲರಿಪು, ಕರ್ನಾಟಕ ಚಕ್ರವರ್ತಿ ರಾಜ ಜಗದೇವ. ಇನ್ನು ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ ಅಂತಲೇ ಏಕೆ ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವರುಗಳ ಪ್ರಾಮುಖ್ಯತೆ ನೀಡಿ ವಿವಿಧ ಪಂಥಗಳನ್ನು ಒಂದುಗೂಡಿಸೋ ಪ್ರಯತ್ನವನ್ನು ಶಂಕರಾಚಾರ್ಯರು ಮಾಡಿದರು. ಅದಕ್ಕಾಗಿ ಅವರನ್ನು ಷಣ್ಮತ ಸ್ಥಾಪನಾಚಾರ್ಯ ಅಂತಲೇ ಕರೆಯೋದು. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಬಸವೇಶ್ವರರು, ಕಲ್ಯಾಣದಲ್ಲಿ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯ 2 ನಿಬಂಧನೆಗಳನ್ನು ಕೇಳಿದ್ದಾರೆ. ಸೊ ಈ ಒಪ್ಪಂದಕ್ಕೆ ಸಹಿ ಹಾಕಿದ ರಾಜ ತನ್ನ ರಾಜ್ಯದಲ್ಲಿ ಬ್ರಿಟಿಷರ ಸೈನ್ಯವನ್ನು ಇಟ್ಟುಕೊಳ್ಳಬೇಕು. ಆ ಸೈನ್ಯದ ಖರ್ಚದಷ್ಟು ತೆರಿಗೆಯನ್ನು ಬಿಟ್ಟು ಕೊಡಬೇಕು. ರಾಜ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ಇಟ್ಟುಕೊಳ್ಳಬೇಕು. ಬ್ರಿಟಿಷ್ ಅನುಮತಿ ಪಡೆದು ವಿದೇಶವರೊಡನೆ ವ್ಯವಹಾರವನ್ನು ಮಾಡಬೇಕು. ಆ ರಾಜ್ಯದ ರಕ್ಷಣೆ ಕಂಪನಿಯದಾಗಿತ್ತು ಅಂತ ಬರೆದ್ರೆ ಸಾಕು. ಇನ್ನು ಸ್ವಾಮಿ ವಿವೇಕಾನಂದರ ಪ್ರಕಟಿಸಿದ ಪತ್ರಿಕೆಗಳನ್ನ ಕೇಳಿದ್ರು. ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಇಸ್ ದ ರೈಟ್ ಆನ್ಸರ್. ಇನ್ನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೀತು, ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು?
1924ರಲ್ಲಿ ನಡೀತು. ಅಧ್ಯಕ್ಷತೆ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. 5 ಮಾರ್ಕರ್ ಕ್ವಶನ್. ಫಸ್ಟ್ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕೇಳಿದ್ದಾರೆ. ಸೊ ನೀವು ಗೌತಮ ಬುದ್ಧ ಮತ್ತು ಮಹಾವೀರನ ಬಗ್ಗೆ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಸೊ ಇದೇ ತನಗೆ ಬರೀರಿ. ಫಸ್ಟ್ ಪೀಠಿಕೆ ಬರಿಬೇಕು, ಆಮೇಲೆ ಆರಂಭಿಕ ಜೀವನ, ಸಂಸಾರಿಕ ಜೀವನ, ಸನ್ಯಾಸದ ಸ್ವೀಕಾರ, ಆಮೇಲೆ ಜ್ಞಾನೋದಯ, ದೇಶ ಸಂಚಾರ, ನಿರ್ಮಾಣ, ಆಮೇಲೆ ಈ ಮಹಾವೀರನ ಬೋಧನೆಗಳು ಅಂತ ತಿಳಿದು ಪಂಚಶೀಲ ತತ್ವಗಳು ಬರ್ತವೆ, ತ್ರಿರತ್ನಗಳು ಬರ್ತವೆ. ಸೊ ಈ ಥರ ಬರೋದು ನೀವೇನು ಮಾಡಬೇಕಂದ್ರೆ 5 ಅಂಕಕ್ಕೆ 1.5 ಪುಟದಷ್ಟು ನೀವು ಉತ್ತರಗಳನ್ನು ನೀಟಾಗಿ ಬರೆದ್ರೆ 5 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಕೇಳಿದ್ದಾರೆ. ಸೊ ಇದು ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆ ಇತ್ತು. ಸೊ ಖಿಲ್ಜಿ ಸಂತತಿಯ ಶ್ರೇಷ್ಠ ಸುಲ್ತಾನನಾದ ಅಲಾವುದ್ದೀನ್ ಪ್ರಬಲ ಸಮರ್ಥ ಆಡಳಿತಗಾರನಾಗಿದ್ದ. ತನ್ನ ಪ್ರಗತಿಪರ ಆಡಳಿತದಿಂದ ಪ್ರಸಿದ್ಧಿಯನ್ನು ಹೊಂದಿದ್ದ ಅಲಾವುದ್ದೀನ್ ಮಹತ್ವಾಕಾಂಕ್ಷಿ ಸುಲ್ತಾನನಾಗಿದ್ದು ಇಡೀ ಪ್ರಪಂಚವನ್ನು ಗೆಲ್ಲಬೇಕೆಂಬ ಮಹತ್ವಾಕಾಂಕ್ಷಿ ಇತ್ತು. ಆದರೆ ಭಾರತವನ್ನು ಗೆಲ್ಲೋದರಲ್ಲಿಯೇ ಅವನು ತೃಪ್ತನಾಗಬೇಕಾಯಿತು ಅಂತ ಬರೀರಿ. ಇನ್ನು ಆಡಳಿತ ಸುಧಾರಣೆಗಳಲ್ಲಿದ್ದಾವೆ. ಸೈನಿಕ ಸುಧಾರಣೆಗಳನ್ನು ಬರಿಬೇಕು, ಓಕೆನಾ. ಕಂದಾಯದ ಸುಧಾರಣೆಗಳನ್ನು ಬರಿಬೇಕು. ಸೊ ಜೊತೆಗೆ ಆರ್ಥಿಕ ಸುಧಾರಣೆಗಳಂತಕ್ಕಂಥನ್ನು ಕೂಡ ನೀವು ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಂಡು ಹೋಗಿ. ಇನ್ನು ಬ್ರಿಟಿಷರ ಆಡಳಿತ ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಮುಖ್ಯವಾಗಿ ನೀವು ಥಾಮಸ್ ಮೆಕಾಲೆ ವರದಿಯನ್ನು ಉಲ್ಲೇಖವನ್ನು ಮಾಡಬೇಕು. ಅದು 1835ರಲ್ಲಿತ್ತು, ಅದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಚಾರ್ಲ್ಸ್ ವುಡ್ನ ವರದಿ 1854 ಬಗ್ಗೆ ಸ್ವಲ್ಪ ಬರೀಬೇಕಿತ್ತು. ಲಾಸ್ಟ್ ಅಲ್ಲಿರ್ತಕ್ಕಂಥ ಮುಖ್ಯವಾದ ಅಂಶಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ತೋರಿಸಿದರೆ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಏಕೀಕರಣ ಚಳವಳಿಯ ಹಂತಗಳನ್ನು ಅಥವಾ ಸಂಕ್ಷಿಪ್ತವಾಗಿ ಬರಲಿಕ್ಕೆ ಕೇಳಿದರು. ಸೊ ಇದು ಮುಖ್ಯವಾಗಿ ಏನಾಗದಪ್ಪ ಅಂದರೆ ಕನ್ನಡಿಗರಲ್ಲಿ ಐಕ್ಯತೆ ಮೂಡ್ತದೆ, ಓಕೆ. ಆಂಧ್ರ ಪ್ರದೇಶ ರಚನೆಯ ಸ್ಫೂರ್ತಿ, ಧಾರ್ ಸಮಿತಿ, JVP ಸಮಿತಿ, ಇವೆಲ್ಲವುಗಳನ್ನ ಪಾಯಿಂಟ್ಸ್ಗಳನ್ನು ಹಾಕಿ ನೀವೇನು ಮಾಡಬೇಕು ಬರೀರಿ. ರಾಜ್ಯ ಪುನರ್ವಿಂಗಡನಾ ಸಮಿತಿ ಬರೀಬೇಕು. ಇನ್ನು ಏಕೀಕೃತ ಮೈಸೂರಿನ ಉದಯದ ಬಗ್ಗೆನೂ ಕೂಡ ನೀವು ಬರೀಬೇಕು, ಅಂಕಗಳನ್ನು ಕೊಡ್ತಾರೆ. ಇನ್ನು ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನ ಕೇಳಿದರೆ ಇದು 5 ಅಂಕಕ್ಕೂ ಬರ್ಬೋದು, 10 ಅಂಕಕ್ಕೂ ಬರ್ಬೋದು. ಸೊ ಫಸ್ಟ್ 10 ಮಾರ್ಕ್ಸ್ ಅಂದರೆ 3 ಪೇಜ್ರಿಂದ 4 ಪೇಜ್ ಬರೀಬೇಕು, ಪೀಠಿಕೆ ಬರೀರಿ. ಆಮೇಲೆ ರಾಜಕೀಯ ಪರಿಸ್ಥಿತಿಯಲ್ಲಿ ರಾಜ್ಯನ ಪ್ರಮುಖ ಅಧಿಕಾರಿಗಳು ಸಭಾ ಮತ್ತು ಸಮಿತಿಯನ್ನು ಬರಿಬೇಕಿತ್ತು, ಓಕೆನಾ. ಇನ್ನು ರಾಜಕೀಯ ಸ್ಥಿತಿಗಳಲ್ಲಿ ಉತ್ತರ ವೇದ ಕಾಲದಲ್ಲಿ ರಾಜ್ಯಗಳ ಉದಯ, ಯಾಗಗಳ ಆಚರಣೆ, ರಾಜನ ಅಧಿಕಾರದ ಬಗ್ಗೆ ಹೆಚ್ಚಿತ್ತು ಅನ್ನೋದನ್ನು ಪಾಯಿಂಟ್ಸ್ ಹಾಕ್ರಿ. ಇನ್ನು ಸೇನಾಡಳಿತವನ್ನು ಕೂಡ ಬರೀರಿ. ಇನ್ನು ಆರ್ಯರ ಸಾಮಾಜಿಕ ಸ್ಥಿತಿಯಲ್ಲಿ ಈ ಋಗ್ವೇದ ಕಾಲದಲ್ಲಿ ಕುಟುಂಬ ಹೇಗಿತ್ತು, ಮಹಿಳಾ ಸ್ಥಾನಮಾನಗಳು ಹೇಗಿತ್ತು, ಇನ್ನು ಚತುರ್ವರ್ಣಗಳ ಬಗ್ಗೆನೂ ಕೂಡ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಪಾಯಿಂಟ್ಸ್ಗಳನ್ನು ಹಾಕಿ ಬರಿಬೇಕು. ಉತ್ತರ ವೇದ ಕಾಲದಲ್ಲಿ ಈ ಮಹಿಳಾ ಸ್ಥಾನಮಾನ, ಚತುರ್ವರ್ಣ ಮತ್ತು ಜಾತಿ ಪದ್ಧತಿ, 4 ಆಶ್ರಮ ವ್ಯವಸ್ಥೆ, ಆಹಾರ, ಉಡುಪು ಮತ್ತು ಆಭರಣ, ಮನೋರಂಜನೆ, ಆರ್ಥಿಕ ಸ್ಥಿತಿಯಲ್ಲಿರ್ತಕ್ಕಂಥ ಈ ಅಂಶಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕು. ಲಾಸ್ಟ್ ಧಾರ್ಮಿಕದಲ್ಲಿ ಪೂರ್ವ ವೇದ ಕಾಲದ ಧಾರ್ಮಿಕ ಮತ್ತು ಉತ್ತರ ವೇದ ಕಾಲದ ಧಾರ್ಮಿಕ ಸ್ಥಿತಿಯನ್ನು ಬರೆದ್ರೆ ಸೊ ಇತರ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಗುಪ್ತರ ಕಾಲವನ್ನು ಇತಿಹಾಸದಲ್ಲಿ ಸುವರ್ಣ ಯುಗ ಅಂತಲೇ ಕರೀತಾರೆ. ಇದು ಯಾವತ್ತೂ ಕೂಡ ಕೇಳ್ತಾರೆ. ಇದು ಕೇಳದೇ ಇದ್ದರೆ ಸಮುದ್ರಗುಪ್ತನ ಬಗ್ಗೆ ಪ್ರಶ್ನೆ ಬರ್ತದೆ. ಸೊ ಇದು ಥರ ಫಸ್ಟ್ ಪೀಠಿಕೆಯನ್ನು ಹಾಕೋರಿ. ಸೊ ನೀಟಾಗಿ ಪೀಠಿಕೆಯನ್ನು ಬರೆದ ಕೂಡಲೇ ಆಮೇಲೆ ಹಿಂದೂ ಧರ್ಮದ ಪುನರುತ್ಥಾನ, ಶಿಕ್ಷಣ, ಸಾಹಿತ್ಯದ ಬಗ್ಗೆ ಪಾಯಿಂಟ್ಸ್ಗಳನ್ನು ಹಾಕಿ ಬರೀರಿ, ಓಕೆನಾ. ಆಮೇಲೆ ಈ ಕವಿಗಳು ಮತ್ತು ಕೃತಿಗಳು ಯಾವೆಲ್ಲ ಅಲ್ಲಿ ಬಂದವು ಆ ಕಾಲದಲ್ಲಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಗಳ ಬಗ್ಗೆಯೂ ಕೂಡ ನೀವೇನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು. ಸೊ ಇಷ್ಟು ಬರೋದು. ಲಾಸ್ಟ್ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ, ಚಿತ್ರಕಲೆ, ಲಾಸ್ಟ್ ಉಪಸಂಹಾರ ಅಂತ 3 ಪೇಜನ್ನು ನೀವೇನು ಮಾಡಿ ಅಂದರೆ ನೀಟಾಗಿ ಬರೀರಿ. ಇನ್ನು ಲಾಸ್ಟ್ ಅಕ್ಬರನ ಜೀವನ ಮತ್ತು ಸೈನಿಕ ಸಾಧನೆ. ಅಕ್ಬರ್ ಮತ್ತು ಬಾಬರಲ್ಲಿ ಓದಂತರೂ ಫಿಕ್ಸ್ ಆಗಿ ಕೇಳ್ತಾರೆ. ಸೊ ಇದನ್ನು ಕೂಡ 3 ಪೇಜಲ್ಲಿ ನೀವು ಬರಿಬೇಕು. ಇಲ್ಲಿ ಅಕ್ಬರನ ಸೈನಿಕ ಸಾಧನೆಗಳು ಮತ್ತು ಉತ್ತರ ಭಾರತದ ದಿಗ್ವಿಜಯಗಳು ಅಂತ ಕೇಳಿದ್ದಾರೆ. ಸೊ ಈ ಥರ ಪೀಠಿಕೆಯಲ್ಲಿ ಒಂದು 4 ಲೈನು. ಆಮೇಲೆ ಸೈನಿಕ ಸಾಧನೆಗಳಲ್ಲಿ ಪಾನಿಪತ್ ಕದನ, ಗೋಂಡ್ವಾನ, ಗುಜರಾತ್, ಬಂಗಾಳ ಮತ್ತು ಒರಿಸ್ಸಾ ಆಕ್ರಮಣ, ಕಾಬೂಲ್ ಮತ್ತು ಕಾಶ್ಮೀರ ಸೇರ್ಪಡೆ, ಈ ದಕ್ಷಿಣ ಭಾರತದ ಆಕ್ರಮಣಗಳನ್ನು ಕೂಡ ಕೇಳಿದ್ದಾರೆ. ಇನ್ನು ಅಕ್ಬರನ ರಜಪೂತರ ನೀತಿಯನ್ನು ನೋಡ್ಕೊಡ್ರಿ. ಸೊ ಇಷ್ಟೆಲ್ಲ ಏನಾಗಿತ್ತಪ್ಪ ಅಂದರೆ ನಿಮಗೆ ನಾಳೆ ಬರೀತಕ್ಕಂಥ ಎಕ್ಸಾಮ್ಗಿತ್ತು. ಸೊ ಖಂಡಿತವಾಗಿ ಪಾಸ್ ಮಾಡಿ. ಸೊ ವಿಡಿಯೋನ ಅಲ್ಲಲ್ಲಿ ಪಾಸ್ ಮಾಡಿ ನೀವೇನು ಮಾಡ್ರಪ್ಪ ಅಂದರೆ ನೀಟಾಗಿ ನೋಡಿಕೊಂಡು ಪ್ರಿಪೇರ್ ಮಾಡಿಕೊಡ್ರಿ. ಈ ಪ್ರಶ್ನೆಗಳಿಗೆ ಖಂಡಿತವಾಗಿ ನೀವು ಉತ್ತರವನ್ನು ಕಂಡುಕೊಂಡ್ರೆ ನಾಳೆ ಎಕ್ಸಾಮಲ್ಲಿ ಬರ್ತದೆ. ಇನ್ನು ಲಾಸ್ಟ್ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮ. ಇದು ಕೂಡ 5 or 10 ಮಾರ್ಕ್ಸ್ಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಸೊ ಇದು ಕೂಡ ನೀವು ಚೆನ್ನಾಗಿ ಏನು ಮಾಡಿ, ಕಾರಣಗಳಲ್ಲಿ ರಾಜಕೀಯ ಕಾರಣ ಬರ್ತದೆ, ಆಡಳಿತಾತ್ಮಕ ಕಾರಣ ಬರ್ತದೆ, ಆರ್ಥಿಕ ಕಾರಣ ಬರ್ತದೆ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ, ಸೈನಿಕ ಕಾರಣ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು ಕ್ರಾಂತಿಯ ಗತಿ ಇದೆ. ಇನ್ನು ಪರಿಣಾಮಗಳಲ್ಲಿನೂ ಕೂಡ ಕೊಟ್ಟಿದ್ದೀವಿ.
ಸೊ ಇದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಿಯಪ್ಪ ಅಂದರೆ ಬರೀರಿ. ಇನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಪ್ರಶ್ನೆ ಬಂದಾಗ ಫಸ್ಟ್ ಬರ್ತಕ್ಕಂಥದ್ದು ನರ್ಮದಾ ನದಿ ಕಾಳಗ, ಮೊದಲ ತರೈನ್, ಸತಿ ಪದ್ಧತಿ ಜಾರಿ, ಭಾರತ ಬಿಟ್ಟು ತೊಲಗಿ ಚಳುವಳಿ ಅಂತಕ್ಕಂಥದ್ದು ಕಾಲಾನುಕ್ರಮದಲ್ಲಿ ಬರಿಬೇಕು. ಇನ್ನು ಸ್ಥಳಗಳಲ್ಲಿ ಭೂಪಟಗಳಲ್ಲಿ ಗುರುತಿಸಬೇಕು ಮತ್ತು ಬರಿಬೇಕು. ವಿವರಣೆ ಇಲ್ಲಿ ಪಾಟಲಿಪುತ್ರ, ಹಳೇಬೀಡು, ಬಿಜಾಪುರ, ಕಲಕತ್ತಾ ಮತ್ತು ದಂಡಿ ಅಂತ ಇದೆ. ಸೊ ಅದರ ಬಗ್ಗೆ ಕೊಟ್ಟಿದ್ದೀವಿ, ಚೆನ್ನಾಗಿ ನೋಡ್ಕೊಂಡು ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.